ಈ ಕ್ವಶನನ್ನು ಆಕ್ಸೆಂಚರ್ ಅವ್ರು ಕೇಳಿದ್ದಾರೆ. ಈ ಕ್ವಶನ್ನು ಯಾವ ಕಾನ್ಸೆಪ್ಟ್ ಮೇಲೆ ಇದೆ ಅಂತಂದ್ರೆ ಡೇಟಾ ಸಫಿಷಿಯನ್ಸಿ ಪ್ಲಸ್ ಸೀಟಿಂಗ್ ಅರೇಂಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎರಡು. ಸಿನಾರಿಯೋ ಏನಪ್ಪಾ ಈ ಕ್ವಶನ್ ಅಂತಂದ್ರೆ ಟೋಟಲ್ 5 ಜನ ಫ್ರೆಂಡ್ಸ್ ಅದಾರು ABCDE ಅಂತ ಹೇಳಿ. ಅವರು ಏನ್ ಮಾಡಿದಾರ ಅಂತಂದ್ರೆ ಈಸ್ಟ್ ಕಡೆ ಮುಖ ಮಾಡ್ಕೊಂಡು ಕುಂತಾರ ಅವ್ರು. ಸೊ ನಾವೇನ್ ಮಾಡ್ಬೇಕು, ಡಿಟರ್ಮೈನ್ ವಿಚ್ ಸ್ಟೇಟ್ಮೆಂಟ್ ಈಸ್ ಸಫಿಷಿಯಂಟ್ ಟು ಆನ್ಸರ್ ಅಂತ ಹೇಳಿ. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಾರ. ಇದ್ರೊಳಗ ನೀವು 1ರಿಂದ ಮಾತ್ರ ಈ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಅಥವಾ 2ರಿಂದ ಮಾತ್ರ ಉತ್ತರ ಕೊಡ್ತಿರೋ ಅಥವಾ ಎರಡನ್ನೂ ಕಂಬೈನ್ ಮಾಡಿ ಉತ್ತರ ಕೊಡ್ತಿರೋ ಅಂತ ಹೇಳಿ ನಮ್ಗೆ ಏನ್ ಮಾಡಿದಾರೆ, ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಾರ. ಸೊ ಆಪ್ಷನ್ ಎ ಆರ್ ಆಪ್ಷನ್ ಬಿ ಅಂತ ಟಿಕ್ ಮಾಡ್ಬೇಕು. ಇಂಥ ಕ್ವಶನ್ಗಳು ಮೊದಲು ನಾವು ಡಯಾಗ್ರಾಮ್ ಬರ್ಕೊಳ್ಳೋಣ. 5 ಜನ ಫ್ರೆಂಡ್ಸ್ ನ ಹಿಂಗೆ ಕುನ್ಸೋನವ್ರು ABCDE ಅಂತ ಹೇಳಿ. ಇನ್ನೊಂದು ಬರ್ಕೊಳ್ಳೋನು ABCDE ಅಂತ ಹೇಳಿ. ಓಕೆ, ಈ ಸ್ಟೇಟ್ಮೆಂಟ್ 1 ಓದ್ರಿ. ಇಲ್ಲೇನಾಗತೈತಿ, ಓನ್ಲಿ ಎ ಈಸ್ ಬಿಟ್ವೀನ್ ಡಿ ಆ್ಯಂಡ್ ಇ ಅನ್ನಕತ್ತಾರ. ಸೊ ನೀವು ಡಿ ನೀಲ್ ಬರೀರಿ, ಇಲ್ಲಿ ಬರೆದ್ರೆ ಎ ಏನಾಗಬೇಕು, ಏನು ಬಿಟ್ವೀನ್ ಬಂದ ಕೊಂಡಿರ್ಬೇಕು. ಓಕೆ, ಹಂಗೆ ಇನ್ನೊಂದು ಸಿಚುವೇಶನ್ ಏನು ಬರ್ತೈತಿ, ಡಿ ಇಲ್ಲಿ ಬರಿಬೋದು, ಎ ಇಲ್ಲಿ ಬರಿಬೋದು, ಇ ಇಲ್ಲಿ ಬರಿಬೋದು. ಇನ್ನೇನು ಹೇಳಕತ್ತಾರು, ಸಿ ಈಸ್ ಇಮಿಡಿಯೇಟ್ ರೈಟ್ ಆಫ್ ಇ ಅಂಥೇಳಿ. ಸೊ ಇ ಎಲ್ಲಿ ಅದಾರಲ್ಲ ಅಲ್ಲಿ ಅವ್ರ ರೈಟ್ಗೆ ಸಿ ಅದಾರ. ಸೊ ಇಲ್ಲೂ ಏನು ಮಾಡ್ಬೋದು, ಸಿನ ಬರಿಬೋದು. ಓಕೆ, ಸೊ ಈಗೇನಾಯ್ತು, ಉಳ್ದವ್ರು ಯಾರ ಬಿ ಅಲ್ಲ, ಆ ಬಿನ ನೀವು ಎಲ್ಲೆಲ್ಲಿ ಕುಣಿಸ್ಬೋದು ನೋಡ್ರಿ. ಬಿನ ನೀವು ಇಲ್ಲೂ ಕುಣಿಸ್ಬೋದು ಅಥವಾ ಇಲ್ಲೂ ಕುಣಿಸ್ಬೋದು. ಹಂಗಾದ್ರೆ ಸ್ಟೇಟ್ಮೆಂಟ್ 1ದಿಂದ ಮಾತ್ರ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗತ್ತಿಲ್ಲ. ಹಿಂಗಾಗಿ ನೀವು ಏನು ಮಾಡ್ಬೇಕು, ಈಗ ಸ್ಟೇಟ್ಮೆಂಟ್ 2 ನೋಡ್ಬೇಕು. ಸ್ಟೇಟ್ಮೆಂಟ್ 2 ಏನು ಹೇಳ್ತೈತಿ, ಸಿ ಈಸ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತ ಹೇಳತೈತಿ. ಸೊ ನೋಡ್ರಿ, ಸಿ ಈಸ್ ಬಿಟ್ವೀನ್ ಇ ಆ್ಯಂಡ್ ಬಿ ಅಂತಂದ್ರೆ ಈ ಡಯಾಗ್ರಾಮ್ 2 ಏನಿದೆ ಅಲ್ಲ ಇದು ಕರೆಕ್ಟ್ ಆಗತೈತಿ. ಸೊ ಇದರ ಅರ್ಥ ಏನು, ಸ್ಟೇಟ್ಮೆಂಟ್ 1ರಿಂದ ಮಾತ್ರ ನಿಮ್ಗೆ ಆನ್ಸರ್ ಕೊಡೋಕೆ ಬರಲಿಲ್ಲ. ಯಾವಾಗ ನೀವು ಸ್ಟೇಟ್ಮೆಂಟ್ 1 ಮತ್ತು 2ನ ಕಂಬೈನ್ ಮಾಡಿದ್ರಲ್ಲ ಅವಾಗ ನೀವೇನು ಮಾಡಿದ್ರಿ, ಈ ಪ್ರಶ್ನೆಗೆ ಉತ್ತರ ಕೊಟ್ರಿ. ಸೊ ಆಪ್ಷನ್ ಎನ ನೀವು ಕರೆಕ್ಟ್ ಆನ್ಸರ್ ಅಂತ ಟಿಕ್ ಮಾಡ್ಬೇಕು. ಇಂಥದ್ದು ಒಂದು ಕ್ವಶನನ್ನು ನಾನು ನಿಮ್ಗೆ ಕೊಡ್ತೀನಿ, ಆನ್ಸರನ್ನು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.